4ನೇ ಬಾರಿ ಗೆಲ್ಲುವ ಸುದಿನ 100ಕ್ಕೆ 100 ಭಾಗ 4ನೇ ಬಾರಿ ಗೆಲ್ತೀನಿ. ಯಾವಾಗಲೂ ಚಳ್ಳಕೆರೆಯಲ್ಲಿ ನಮಗೆ ಓಟ್ ಕಡಿಮೆ ಆಗೇ ಇಲ್ಲ, ಆಗೋದಿಲ್ಲ. ಈ ಸಲ ಎಲ್ಲ ಸ್ನೇಹಿತರು ಒಂದಾಗಿ ಎಲೆಕ್ಷನ್ ಮಾಡಿದ್ದಾರೆ, ಭಾಳ ಗೌರವವಾಗಿ ಎಲೆಕ್ಷನ್ ಮಾಡಿದ್ದಾರೆ. ಚಳ್ಳಕೆರೆ ಇತಿಹಾಸದಲ್ಲಿ ನಾನು 3 ಎಲೆಕ್ಷನ್ ಪೈಕಿ ಈ ಸಲ ಭಾರಿ ಚೆನ್ನಾಗಾಗಿದೆ. ಶಿಕ್ಷಕರು ಬಹಳ ಕಷ್ಟಪಟ್ಟಿದ್ದಾರೆ, ಪಾರ್ಟಿ ಅಧ್ಯಕ್ಷರಾದ ಕಾರ್ಯಕರ್ತರೆಲ್ಲ ಕಷ್ಟಪಟ್ಟಿದ್ದಾರೆ, JDS ಅವರು ಜೊತೆಗಿದ್ದಾರೆ, ಎಲ್ಲ ಹಿತೈಷಿಗಳು ಜೊತೆಗಿದ್ದಾರೆ. 100ಕ್ಕೆ 100 ಭಾಗ ನಾನು ಮಾಡಿರೋ ಕೆಲಸ. 18 ವರ್ಷದಿಂದ ನಿರಂತರವಾಗಿ ಏನು ಕೆಲಸ ಮಾಡಿದ್ದೀನಿ, ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿದ್ದೀನಿ. ಜಾತಿ ಎಣಿಸಿಲ್ಲ, ಮತ ಎಣಿಸಿಲ್ಲ, ದುಡ್ಡು ಮಾಡಿಲ್ಲ, ಯಾವುದೂ ಸ್ಕ್ಯಾಂಡ್ಲಿಲ್ಲ, ಕಪ್ಪು ಚುಕ್ಕೆ ಇಲ್ಲ ನನ್ನ ಕೆರಿಯರಲ್ಲಿ. ಹಾಗಾಗಿ ಶಿಕ್ಷಕರನ್ನು ಒಪ್ಕೊಂಡಿದ್ದಾರೆ. ನಾನು ಬೆಳಗ್ಗೆ ತುಮಕೂರಿಂದ ಇಲ್ಲಿಗೆ ಬಂದಿದ್ದೀನಿ. ತುಮಕೂರು, ಸಿರಾ, ಹಿರಿಯೂರು, ಚಳ್ಳಕೆರೆ ಎಲ್ಲ ಕಡೆ ಅದ್ಭುತವಾದ ರೆಸ್ಪಾನ್ಸ್ ಇದೆ. 100ಕ್ಕೆ 100 ಭಾಗ ಫಸ್ಟ್ ರೌಂಡಲ್ಲಿ ಗೆಲ್ತೀನಿ. ಮತ್ತೊಮ್ಮೆ 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 ಬೋಲೋ ಭಾರತ್ ಮಾತಾ ಕಿ. ಶಿಕ್ಷಣ ಕ್ಷೇತ್ರವನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾರಿ ಕೆಡಿಸಿಬಿಟ್ಟಿದ್ದಾರೆ. ನಮ್ಮ ಮಹಾನ್ ಮೇಧಾವಿ, ಕನ್ನಡ ತಜ್ಞ, ಕನ್ನಡ ಭಾಷಾ ಪ್ರವೀಣ, ಆಮೇಲೆ ನಿಘಂಟು ತಜ್ಞ ನಮ್ಮ ಮಧು ಬಂಗಾರಪ್ಪನವರು ಮಂತ್ರಿ ಆದಮೇಲೆ ಈ ಶಿಕ್ಷಣ ಇಲಾಖೆ ಅದೋ ಗತಿಗೆ ಹೋಗ್ಬಿಟ್ಟಿದೆ. ಈ ಸಲ ಗೆದ್ದ ಮೇಲೆ ಪಾಪ ಮನೆ ಹೇಳ್ತಾಯಿದ್ರು ಮಧು ಬಂಗಾರಪ್ಪನವರು, ವಿಜೇಂದ್ರ ಅವ್ರು ಫ್ರೀ ಇದ್ದರೆ ಕಟಿಂಗ್ ಮಾಡಲಿ ನನಗೆ ಅಂತೇಳಿ. ಅವ್ರು ವಿಜೇಂದ್ರ ಬೇಕಾಗಿಲ್ಲ, ನಾನೇ ಕಟಿಂಗ್ ಮಾಡಿಸ್ತೀನಿ ಮಧು ಬಂಗಾರಪ್ಪ ಅವ್ರಿಗೆ ಮಾಡಿಸ್ತೀನಿ ನಾನೇ. ಸೆಷನ್ ಶುರುವಾಗುತ್ತೆ, ಅಲ್ಲಿ ಅವ್ರಿಗೆ ಕಟಿಂಗು ಮಾಡಿಸ್ತೀವಿ. ಅವ್ರ ಇಲಾಖೆ ಅಧಿಕಾರಿಗಳಿಗೆ ಚಾಟಿನೂ ಬೀಸಿಸ್ತೀನಿ. ಯಾಕೆಂದರೆ ಶಿಕ್ಷಕ ಉಪನ್ಯಾಸಕರಂದರೆ ಅವ್ರ ಮನೆ ಕೂಲಿ ಮಾಡೋರಲ್ಲ, ಸಮಾಜ ಕಟ್ಟುವ ರೂವಾರಿಗಳು, ಡಬಲ್ ಗ್ರಾಜುಯೇಟ್ಸು. ಅವ್ರಿಗೆ ಬದ್ಧತೆ ಇದೆ, ಜವಾಬ್ದಾರಿ ಇದೆ. ಅವ್ರನ್ನ ಕಾಲು ಕಸದಂಗೆ ನಡ್ಕೊಳ್ತಾರೆ, ಧಮಕಿ ಹಾಕ್ತಾರೆ, ಭಯೋತ್ಪಾದಕರ ನೋಡ್ತಾರೆ, ಅನ್ಯಾಯ ಮಾಡ್ತಾರೆ ಶಿಕ್ಷಕರಿಗೆ. ಅದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ. ಈ ಮಧು ಬಂಗಾರಪ್ಪನವ್ರಿಗೂ ಪಾಠ ಕಲಿಸ್ತೀನಿ, ಕನ್ನಡ ಹೇಳ್ಕೊಡ್ತೀನಿ, ಕನ್ನಡ. ಆಮೇಲೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಒಬ್ಬ, ನಾರ್ತಿನ ಬಂದಿರೋದು, AC ರೂಮಲ್ಲಿ ಕೂತು ಮಜಾ ಮಾಡೋರು, ಅವ್ರಿಗೂ ಬಟ್ಟೆ ಬಿಚ್ಚಿಸ್ತೀನಿ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಸಲ 4ನೇ ಬಾರಿಗೆ ಇನ್ನೂ ಗಟ್ಟಿಯಾದ ಧ್ವನಿ ಶಿಕ್ಷಕರ ಪರವಾಗಿ ನಿಲ್ತೀನಿ, ಅವ್ರು ಕಾಪಾಡ್ತೀನಿ, ರಕ್ಷಣೆ ಕೊಡ್ತೀನಿ, ಗೌರವ ಕೊಡ್ತೀನಿ. ನಾನು OPS NPS ಪಾಪ ಕಾಂಗ್ರೆಸ್ ಅಭ್ಯರ್ಥಿಗೆ ಇದ್ರ ಬಗ್ಗೆ ಅರಿವು ಕಡಿಮೆ, ಅಂದರೆ ಒಂದು ನಿಮಿಷ ಪಾಪ ನೀನು, ಅರಿವು ಕಡಿಮೆ. ಅವರಿಗೆ OPS ಗೊತ್ತಿಲ್ಲ, NPS ಗೊತ್ತಿಲ್ಲ. ಯಾರೋ ಹೇಳ್ಕೊಡ್ತಾರೆ ಕಾರ್ಯಕರ್ತರು, ಈಗ OPS ಬಗ್ಗೆ ಮಾತಾಡಿ ಅಂತ. OPS ಅಂದ್ರೇನು? ಅಲ್ಲ ಸ್ವಾಮಿ, ಈ ರಾಜ್ಯದಲ್ಲಿ ಎಷ್ಟು ವೇತನ ಶ್ರೇಣಿಗಳಿದೆ, ಎಷ್ಟು ಥರದ ನೌಕರರಿದ್ದಾರೆ, ಎಷ್ಟು ಥರದ ಸವಲತ್ತುಗಳಿದೆ, ತಿಳ್ಕೊಂಬರ್ಬೇಕಲ್ಲ ಎಲೆಕ್ಷನ್ಗೆ. ಏನಿಲ್ಲ, ಯಾರು ಹೇಳ್ಕೊಟ್ರು. ಏನು NPS ಅಂದರೆ? ಈ NPS ಹುಟ್ಟಿಸಿದ್ದು ಯಾರು ಗೊತ್ತಾ? ಮನಮೋಹನ್ ಸಿಂಗ್ ಅವರು 1/4/2006 ಯಾರು PM ಆಗಿದ್ರು? ಅವ್ರು ಹುಟ್ಟಿಸಿದ ಮಗು ನಾವು ಹೆಗಲ ಮೇಲೆ ತಿರುಗಾಡ್ತಾ ಇದ್ದೀವಿ. ನಮ್ಮ ಕರ್ಮ ಇದು. ಆ ಮಗುಗೆ NPS OPS ಅಂತ ಬಣ್ಣ ಕಟ್ಟಿ ನಮಗೆ ಅನ್ಯಾಯ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಪ್ರಣಾಳಿಕೆ ಹೇಳಿದರು, ನಾವು NPS ಅನ್ನು ತೆಗೆದಾಗ OPS ತರ್ತೀವಿ ಅಂತ. ಒಂದು ಮೀಟಿಂಗ್ ಮಾಡಲಿಲ್ಲ, ಒಂದು ಸಮಿತಿ ಮಾಡಲಿಲ್ಲ. ಇವತ್ತು ಯಡಿಯೂರಪ್ಪನವರಿದ್ದ ಮಾಡಿದ ಸಮಿತಿನೇ ಮುಂದುವರೆದಿದೆ. ಮೊನ್ನೆ 13,000ಕ್ಕೆ ಮಾಡಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಸಿದ್ದರಾಮಯ್ಯನವರು. ಅವ್ರು ಮಾಡಿದ್ದಲ್ಲ. 1/4/2006 ಮುಂಚೆನೇ ಅಪ್ರೂವ್ ಆಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇರೆಗೆ ಮಾಡಲೇಬೇಕು ಮಾಡಿದ್ದಾರೆ. ಅದಾದ ನಂತರ ಇವ್ರು ಕೇಳ್ತಾ ಇರೋದು ಯಾರೋ ನಮ್ಮ ಶಿಕ್ಷಕರು, ಅದಕ್ಕೋಸ್ಕರ ಮಾಡಿಲ್ಲ. 7ನೇ ವೇತನ ಆಯೋಗ ನಾವು ರಚನೆ ಮಾಡಿದ್ದು. ಇಂಟ್ರೀಮ್ ರಿಲೀಫ್ ಮಧ್ಯಂತರ ಪರಿಹಾರ ನಾವು 10,584 ಕೋಟಿ ದುಡ್ಡು ಕೊಟ್ಟಿದ್ದು ನಾವು. ಪ್ರಣಾಳಿಕೆಯಲ್ಲಿ ಪಾಪ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದ್ದಾನೆ, ನಾವು 7ನೇ ವೇತನ ಕೊಟ್ಬಿಡ್ತೀವಿ ಅಂತ. ಒಂದು ವರ್ಷ ಆಗೋಯ್ತು, ಒಂದು ಮೀಟಿಂಗ್ ಮಾಡಲಿಲ್ಲ. ನಾನು ವಿಧಾನ ಪರಿಷತ್ ಅಧಿವೇಶನದಲ್ಲಿ ಬೆಳಗಾವಲ್ಲಿ ಒಂದು ದಿನ ಇಡೀ ಅಧಿವೇಶನವನ್ನು ನಿಲ್ಲಿಸಿ ಸ್ಟ್ರೈಕ್ ಮಾಡಿಸಿದ್ದು ನಾವು. ಹಾಗಾಗಿ ಅವ್ರಿಗೂ ಕಾಂಗ್ರೆಸ್ಗೂ ಶಿಕ್ಷಕರಿಗೆ ಸಂಬಂಧ ಇಲ್ಲ, ಶಿಕ್ಷಣಕ್ಕೂ ಸಂಬಂಧ ಇಲ್ಲ. ಜೀವನ ಪರ್ಯಂತ ಅವರು ಗ್ಯಾರಂಟಿಗಳು ಕೊಟ್ಟು ಜಾತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬಿತ್ತಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಹೋಗಿ ಅದಕ್ಕೋಸ್ಕರ ಈ ಗತಿಗೆ ಬಂದಿದೆ. ನನ್ನ ಸಮೀಕ್ಷೆ ನೋಡಿದ್ರಾ? ಆ ಸಮೀಕ್ಷೆ ನೋಡಿದ್ರೆ ಗೊತ್ತಾಗುತ್ತೆ ಈ ಕ್ಷೇತ್ರ ಯಾರು ಗೆಲ್ತಾರೆ ಅಂತೇಳಿ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಂಬಿಲ್ಲ, ಕಾಂಗ್ರೆಸ್ ಗೆದ್ದಿಲ್ಲ, ಇದುವರೆಗೆ ಇತಿಹಾಸ ಸೃಷ್ಟಿ ಮಾಡೋಕ್ಕಾಗಲ್ಲ.
ಏನೇನೋ ಆಮಿಷ ಒಡ್ಡೆಲ್ಲ ಮಾಡಿದ್ರು ಪಾಪ ಅವರು, ಮಾಡಲಿ, ನನಗೆ ಸಮಸ್ಯೆ ಇಲ್ಲ. ಬಟ್ ನನ್ನ ದೇವರುಗಳು, ನನ್ನ ಮೇಷ್ಟ್ರುಗಳು ನನ್ನ ಸೇವೆಯನ್ನು ಪರಿಗಣಿಸಿದ್ದಾರೆ, ನನ್ನ ಸೇವೆಯನ್ನು ಪ್ರಶಂಸೆ ಮಾಡಿದ್ದಾರೆ. ನಮ್ಮ ನಾರಾಯಣ ಸ್ವಾಮಿ ನಮ್ಮ ವಯಿಂದ ಒಪ್ಕೊಂಡು